ವಿದ್ಯಾರ್ಥಿಗಳೇ, 9ನೇ ತರಗತಿಯಲ್ಲಿ ಹೊಸ ಅಧ್ಯಾಯ ಆಗಿರ್ತಕ್ಕಂಥ ತ್ರಿಭುಜಗಳನ್ನು ನೋಡೋಣ. ಈ ತ್ರಿಭುಜಗಳ ಅಧ್ಯಾಯದಲ್ಲಿ ಮೊದಲನೇದಾಗಿ ಪಾಠದ ಹೆಸರನ್ನು ಫಸ್ಟು ತಗೊಳ್ಳೋಣ. ತ್ರಿಭುಜ ಅಂದರೆ ಏನು ಅಂತಕ್ಕಂಥದ್ದನ್ನು ನೀವೆಲ್ಲ ಹಿಂದಿನ ತರಗತಿಗಳೆಲ್ಲ ಓದಿದಿರಿ, ಆದ್ರೂ ಸ್ವಲ್ಪ ಇಂಟ್ರೊಡಕ್ಷನ್ ಆಗಿ ತಗೊಳ್ತಾ ಹೋಗೋಣ. ತ್ರಿಭುಜಗಳು ಅಂತಂದೇಳಿದರೆ 3 ಛೇದಿಸುವ ರೇಖೆಗಳಿಂದ ಉಂಟಾಗಿರ್ತಕ್ಕಂಥ ಆವೃತವಾಗಿರ್ತಕ್ಕಂಥ ಆಕೃತಿಯನ್ನು ತ್ರಿಭುಜ ಅಂತ ಕರಿತೀವಿ. ಇಲ್ಲಿ ಹೆಸರಿನಲ್ಲೇ ಗೊತ್ತಾಗುತ್ತೆ. ಅಂತಂದೇಳಿದರೆ 3 ಭುಜಗಳು ಅಂದರೆ ಬಾಹುಗಳು, 3 ಬಾಹುಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಆಕೃತಿಯನ್ನು ತ್ರಿಭುಜ ಅಂತಂದೇಳಿ ಕರಿತೀವಿ. ಒಂದು ಚಿತ್ರವನ್ನು ಬರ್ಕೊಳ್ಳೋಣ. ಇದು ನಮ್ಮದು ತ್ರಿಭುಜ ಆದರೆ ಇದರಲ್ಲಿ ಎ ಹಾಗೆಯೇ ಬಿ ಮತ್ತು ಸಿ. ತ್ರಿಭುಜದಲ್ಲಿ 3 ಬಾಹುಗಳು ಎ ಬಿ, ಬಿ ಸಿ, ಎ ಸಿ, ಹಾಗೆಯೇ 3 ಕೋನಗಳು, ಎ ಕೋನ, ಬಿ ಕೋನ, ಸಿ ಕೋನ, ಹಾಗೆಯೇ 3 ಶೃಂಗಗಳು ಎ ಬಿ ಮತ್ತು ಸಿ. ಈ 3 ಕೂಡ ಇರ್ತಕ್ಕಂಥದ್ದು. ಇದನ್ನು ನಾವು ತ್ರಿಭುಜ ಅಂತಂದೇಳಿದರೆ 3 ಛೇದಿಸುವ ರೇಖೆಗಳಿಂದ ಉಂಟಾಗುವ ಆವೃತ ಅಂದರೆ ಕ್ಲೋಸ್ಡ್ ಅಂತಂದೇಳಿ ಕರಿತೀವಿ. ಆವೃತ ಆಕೃತಿಯನ್ನು ತ್ರಿಭುಜ ಅಂದರೆ 3 ಬಾಹುಗಳಿರ್ತಕ್ಕಂಥ ಅಂತ ಆಗ್ತಕ್ಕಂಥದ್ದು 3 ತ್ರಿಭುಜ ಅಂತಂದೇಳಿ ಹೇಳ್ತೇವೆ. ಅದರಲ್ಲಿ ತ್ರಿಭುಜದಲ್ಲಿ ನಮಗೆ ಏನೇನಿರುತ್ತೆ? ತ್ರಿಭುಜದಲ್ಲಿ 3 ಬಾಹುಗಳು, ಹಾಗೆಯೇ 3 ಕೋನಗಳು ಮತ್ತು 3 ಶೃಂಗಗಳು. ಮೂರು ಶೃಂಗಗಳು ಇರುತ್ತವೆ. ಉದಾಹರಣೆಗೆ ತಗೊಳ್ಳೋದಾದರೆ ಪಕ್ಕದ ತ್ರಿಭುಜವನ್ನು ನಾವು ತಗೊಂಡ್ರೆ ಮೊದಲನೇದಾಗಿ ಏನಿದೆ? ಎ ಬಿ ಬಾಹು, ಬಿ ಸಿ ಬಾಹು ಮತ್ತು ಎ ಸಿ ಬಾಹು ಇರ್ತಕ್ಕಂಥದ್ದು 3 ಬಾಹುಗಳು. ಹಾಗೆಯೇ 3 ಕೋನಗಳು, ಆ್ಯಂಗಲ್ ಎ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ, 3 ಕೋನಗಳು. ನೆಕ್ಸ್ಟು 3 ಶೃಂಗಗಳು ಎ ಬಿ ಮತ್ತು ಸಿ, 3 ಶೃಂಗಗಳು ಇರ್ತಕ್ಕಂಥದ್ದು. ಇದು ಬೇಸಿಕ್ಕಾಗಿ ನಮಗೆ ತ್ರಿಭುಜ ಅಂದರೆ ಏನು ಅಂತಂದರೆ ಗೊತ್ತಾಯಿತು. ಈಗ ತ್ರಿಭುಜದಲ್ಲಿ ನಮಗೆ 2 ವಿಧಗಳಿದ್ದಾವೆ. ಆದರೆ 2 ವಿಧಗಳು ಅಂತಂದೇಳಿದರೆ ಒಂದು ಬಾಹುಗಳ ಆಧಾರದ ಮೇಲೆ, ಇನ್ನೊಂದು ಕೋನಗಳ ಆಧಾರದ ಮೇಲೆ 2 ರೀತಿಯಾಗಿರ್ತಕ್ಕಂಥ ತ್ರಿಭುಜಗಳನ್ನು ನಾವು ವಿಂಗಡಣೆ ಮಾಡೋಕ್ಕೆ ಬರುತ್ತೆ. ನೋಡೋಣ. ತ್ರಿಭುಜಗಳ ವಿಧಗಳು. ಈ ತ್ರಿಭುಜಗಳ ವಿಧಗಳಲ್ಲಿ ಮೊದಲನೇದಾಗಿ ನಾವು ಯಾವುದನ್ನು ತಗೊಳ್ಳೋಣ? ಬಾಹುಗಳ ಆಧಾರದ ಮೇಲೆ. ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳು. ಈ ಬಾಹುಗಳ ಆಧಾರದ ಮೇಲೆ ತ್ರಿಭುಜದ ವಿಧಗಳನ್ನು ತಗೊಂಡ್ರೆ ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ತ್ರಿಭುಜ ಆದ ತಕ್ಷಣ ನೀವು ಇಲ್ಲಿ ನೋಡಿದಿರಿ, ಮೇಲ್ಗಡೆ ಇರ್ತಕ್ಕಂಥ ಎ ಬಿ, ಬಿ ಸಿ ಮತ್ತು ಎ ಸಿ 3 ಬಾಹುಗಳು ಇರ್ತವೆ. 3 ಬಾಹುಗಳಲ್ಲಿ ಎ ಬಿ ಬಾವಿನ ಅಳತೆ, ಬಿ ಸಿ ಬಾವಿನ ಅಳತೆ, ಸಿ ಎ ಬಾವಿನ ಅಳತೆ. ಕೆಲವು ಸತಿ 3 ಸಮನಾಗಿರ್ಬೋದು, ಇಲ್ಲ 2 ತ್ರಿಭುಜಗಳು ಸಮನಾಗಿರ್ಬೋದು, ಇಲ್ಲ 3 ಬಾಹುಗಳು ಬೇರೆ ಬೇರೆ ರೀತಿಯಾಗಿ ಇರ್ಬೋದು. ಈ ರೀತಿ ಇದ್ದಾಗ ಅವುಗಳಿಗೆ ತೆಗಿರ್ತಕ್ಕಂಥ ಒಂದೊಂದು ಹೆಸರನ್ನು ತಗೊಳ್ಳೋಣ. ಮೊದಲನೇದಾಗಿ 3 ಬಾಹುಗಳು ಕೂಡ ಅಂದರೆ ತ್ರಿಭುಜದ
ಮೂರು ಬಾಹುಗಳ ಅಳತೆ ಬೇರೆ ಬೇರೆಯಾಗಿದ್ದರೆ ಅದನ್ನೇನಂತ ಕರಿತೀವಿ, ಅಸಮಬಾಹು ತ್ರಿಭುಜ ಅಂತಂದೇಳಿ ಕರಿತೀವಿ. ಅಂದರೆ ಯಾಕೆಂದರೆ ಅವುಗಳ ಅಳತೆ ಬೇರೆ ಆಗಿರುತ್ತೆ, ಅದರಿಂದ ಅಸಮಬಾಹು ತ್ರಿಭುಜ ಅಂತಂದೇಳಿ ಅಂತೀವಿ. ಅಂದರೆ ಉದಾಹರಣೆಗೆ ತಗೊಳ್ಳೋದಾದರೆ ನೋಡಿ, ಇದರ ಒಂದು ಬಾಹು, ಹಾಗೆಯೇ ಇನ್ನೊಂದು ಬಾಹು, ಇದು ಒಂದು ಬಾಹು. ಅಂದರೆ ಇಲ್ಲೇ ಬರೀಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಬರ್ಕೋಬೋದು ನಾವು. ಈಗ ಉದಾಹರಣೆಗೆ ಇದು ಎ, ಇದು ಬಿ ಮತ್ತು ಸಿ ಅಂತ ಇಟ್ಕೊಂಡ್ರೆ, ಇದು 2 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳೋಣ, ಇದು 3 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳೋಣ, ಇದನ್ನು 5 ಸೆಂಟಿಮೀಟ್ರ್ ಇದೆ ಅಂತ ಇಟ್ಕೊಳ್ಳೋಣ. ಈಗೇನಾಯಿತು, ಎ ಬಿ ಬಾವಿನ ಅಳತೆ, ಬಿ ಸಿ ಬಾವಿನ ಅಳತೆ ಮತ್ತು ಎ ಸಿ ಬಾವಿನ ಅಳತೆ, ಮೂರು ಬಾಹುಗಳ ಅಳತೆ ಬೇರೆ ಆಗಿರೋದ್ರಿಂದ ಇದನ್ನೇನಂತ ಕರಿತೀವಿ, ಅಸಮಬಾಹು ತ್ರಿಭುಜ ಅಂತಂದೇಳಿ ಕರಿತೀವಿ. ಅದರಲ್ಲಿ 2 ಬಾಹುಗಳ ಅಳತೆ ಸಮನಾಗಿದ್ದರೆ ಏನಾಗುತ್ತೆ ನೋಡೋಣ. ಎರಡನೇದು, ಒಂದು ಇದು ಒಂದು ತ್ರಿಭುಜ ಇದೆ. ಈ ತ್ರಿಭುಜದಲ್ಲಿ 2 ಬಾಹುಗಳು ಸಮನಾಗಿದ್ದರೆ, ಎ ಬಿ ಸಿ. ಈಗ ಈ ಬಾಹು ಉದಾಹರಣೆಗೆ ನಾನು ಈ ಬಾಹು ಅಂತ ತಗೊಳ್ತೀನಿ. ಇದನ್ನು 3 ಸೆಂಟಿಮೀಟರ್ ತಗೊಂಡ್ರೆ ಎ ಬಿ ಬಾಹು ಎ ಸಿ ಬಾಹುಗೆ ಸಮನಾಗಿದೆ. ಅಂದರೆ 2 ತ್ರಿಭುಜಗಳು ಕೂಡ ಒಂದಕ್ಕೊಂದು ಸಮನಾಗಿದ್ದರೆ, ಇಲ್ಲೇನಾಯಿತು, 3 ಬಾಹುಗಳು ಸಮನಾಗಿದ್ದರೆ ಅದನ್ನೇನಂತ ಕರಿತೀವಿ, ಅಸಮಬಾಹು. ಎ ಬಿ ನಾಟ್ ಈಕ್ವಲ್ ಟು ಬಿ ಸಿ ನಾಟ್ ಈಕ್ವಲ್ ಟು ಸಿ ಎ ಆಯಿತು. ಇದರಲ್ಲಿ ಏನಾಗುತ್ತೆ ಹಾಗಾದರೆ, 2ರಲ್ಲಿ ತ್ರಿಭುಜದ 2 ಬಾಹುಗಳ ಅಳತೆ ಸಮನಾಗಿದ್ದರೆ ತ್ರಿಭುಜವನ್ನು ಏನಂತ ಕರಿತೀವಿ, ಸಮದ್ವಿಬಾಹು ತ್ರಿಭುಜ ಅಂತಂದೇಳಿ ಕರಿತೀವಿ. ಅಂದರೆ ಎ ಬಿ ಬಾಹು ಇಸ್ ಈಕ್ವಲ್ ಟು ಎ ಸಿ ಬಾಹು, ಈ 2 ಬಾಹುಗಳ ಅಳತೆ ಒಂದೇ ಇರೋದ್ರಿಂದ ಅದನ್ನು ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಆ ಅಳತೆ ಸಮದ್ವಿಬಾಹು ತ್ರಿಭುಜ ಆಯಿತು. ಆಗಿದ್ಮೇಲೆ ಮೂರನೇದು ನೋಡೋಣ. ಮೂರನೇದೇನು, ಎ ಬಿ ಬಾಹು ಎ ಸಿ ಬಾಹು ಮತ್ತು ಬಿ ಸಿ ಬಾಹು 3 ಬಾಹುಗಳ ಅಳತೆ ಸಮನಾಗಿದ್ದರೆ ಅದನ್ನೇನಂತ ಕರಿತೀವಿ. ಈಗ ಉದಾಹರಣೆಗೆ ತ್ರಿಭುಜವನ್ನು ನಾನು ತಗೊಂಡಿದ್ದೀನಿ, ಎ ಬಿ ಸಿ, ಇದು 3 ಸೆಂಟಿಮೀಟ್ರು, ಇದು 3 ಸೆಂಟಿಮೀಟ್ರು, ಇದು 3 ಸೆಂಟಿಮೀಟ್ರ್. ಅಂದರೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಎ ಆಗಿದ್ದರೆ, ಅಂದರೆ 3 ಬಾಹುಗಳ ಅಳತೆ ಒಂದೇ ಆಗಿದ್ದರೆ ಅದನ್ನು ಸಮಬಾಹು ತ್ರಿಭುಜ ಅಂತಂದೇಳಿ ಕರಿತೀವಿ. ಏನಂತ ಕರಿತೀವಿ, ತ್ರಿಭುಜದ 3 ಬಾಹುಗಳ ಅಳತೆಯು ಸಮನಾಗಿದ್ದರೆ ಆ ತ್ರಿಭುಜವನ್ನು ಸಮಬಾಹು ತ್ರಿಭುಜ. ಇದು ಬಾಹುಗಳ ಅಳತೆಯ ಮೇಲೆ ಆಯಿತು. ಒಂದು ಅಸಮಬಾಹು ತ್ರಿಭುಜ, ಇನ್ನೊಂದು ಸಮದ್ವಿಬಾಹು ತ್ರಿಭುಜ, ಇನ್ನೊಂದು ಸಮಬಾಹು ತ್ರಿಭುಜ. ಆಗಿದ್ಮೇಲೆ ಸೆಕೆಂಡ್ ಇದರಲ್ಲಿ ಕೋನಗಳ ಆಧಾರದ ತ್ರಿಭುಜಗಳ
ವಿಂಗಡಣೆ ಅಥವಾ ವಿಧಗಳು. ಇದೇನಾಗುತ್ತೆ, ಫಸ್ಟ್ ಒಂದು ಮಾಡೋಣ. ಫಸ್ಟ್ ಒಂದರಲ್ಲಿ ಈಗ ನಮಗೆ ಕೋನಗಳ ಅಳತೆಗಳನ್ನು ನಾವು ತಗೊಂಡಾಗ, ಅಂದರೆ ತ್ರಿಭುಜ ಅಂದ ತಕ್ಷಣವೇ ನಮಗೆ ಏನಾಗುತ್ತೆ, ಒಂದು ತ್ರಿಭುಜವನ್ನು ಬರ್ಕೊಳ್ಳೋಣ. ತ್ರಿಭುಜವನ್ನು ಬರ್ಕೊಂಡ್ರೆ ಇದು ಎ ಬಿ ಸಿ ಅಂತ ಇಟ್ಕೊಳ್ತೀನಿ. ಎ ಕೋನ, ಬಿ ಕೋನ ಮತ್ತು ಸಿ ಕೋನ. ಈ ಬಿ ಸಿ ಕೋನದಲ್ಲಿ ನಾವೇನು ಮಾಡೋಣ, ಇದನ್ನು 30 ಡಿಗ್ರಿ ಅಂತ ಇಟ್ಕೊಳ್ಳೋಣ. ಇದನ್ನು 70 ಡಿಗ್ರಿ ಅಂತ ತಗೊಳ್ಳೋಣ. ಇದನ್ನು 80 ಡಿಗ್ರಿ ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇರಬೇಕು. ಅದರ ಜೊತೆಗೆ ನೋಡಿದರೆ ಗೊತ್ತಾಗುತ್ತೆ, 30, 80, 70 ಅಂದರೆ 90 ಡಿಗ್ರಿಯ ಒಳಗಿರ್ತಕ್ಕಂಥ ಕೋನಗಳಾಗಿದ್ದಾವೆ. ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇದ್ದಾಗ ಈ ತ್ರಿಭುಜದ ಕೋನಗಳನ್ನು ಒಳಗೊಂಡಿದ್ರೆ ಆ ತ್ರಿಭುಜವನ್ನು ಏನಂತ ಕರಿತೀವಿ, ಲಘು ಕೋನ ತ್ರಿಭುಜ ಅಂತಂದೇಳಿ ಕರಿತೀವಿ. ಯಾವಾಗ ತ್ರಿಭುಜದ ಪ್ರತಿಯೊಂದು ಕೋನದ ಅಳತೆಯು ಏನಾಗಿರಬೇಕು, ನಮಗೆ ಲಘು ಕೋನವಾಗಿದ್ದರೆ, ಲಘು ಕೋನವಾಗಿದ್ದರೆ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಆ ತ್ರಿಭುಜವನ್ನು ನಾವೇನಂತ ಕರಿತೀವಿ, ಲಘು ಕೋನ ತ್ರಿಭುಜ. ಲಘು ಕೋನ ತ್ರಿಭುಜ ಎನ್ನುತ್ತೇವೆ. ಇದು ಫಸ್ಟ್ ಒಂದಾಯ್ತು. ನೆಕ್ಸ್ಟ್ ಬಂದು ಸೆಕೆಂಡ್ರಲ್ಲಿ 30, 80, 70 ಇದೆ. ಇದರಲ್ಲಿ ಒಂದು ಕೋನವನ್ನು 90 ಡಿಗ್ರಿ ಮಾಡಿಬಿಡೋಣ. ಯಾವುದಾದ್ರೂ ಒಂದು ಕೋನದ ಅಳತೆಯನ್ನು 90 ಡಿಗ್ರಿ ತಗೊಂಡ್ರೆ, ಅಂದರೆ 90 ಡಿಗ್ರಿ ಅಂದರೆ ನೇರವಾಗಿರ್ತಕ್ಕಂಥದ್ದು, ನಿಮಗೆ ಗೊತ್ತಿರ್ತಕ್ಕಂಥದ್ದು. 90 ಡಿಗ್ರಿಯ ಅಳತೆಯನ್ನು ನಾವು ತಗೊಳ್ಳೋಣ. ಒಂದು ಕೋನದ ಅಳತೆಯು 90 ಡಿಗ್ರಿ ಇದ್ದರೆ ಎ ಬಿ ಸಿ, ಬಿ ಕೋನ 90 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಬಿ ಕೋನ 90 ಡಿಗ್ರಿ ಇದ್ದರೆ ಎ ಮತ್ತು ಸಿ ಇವೆರಡರ ಅಳತೆಯನ್ನು ತಗೊಂಡ್ರೆ ಇದು 50 ಡಿಗ್ರಿ, ಇದು 40 ಡಿಗ್ರಿ ಅಂತ ಇಟ್ಕೊಳ್ಳೋಣ. ಯಾಕೆಂದರೆ 3 ಸೇರಿದರೆ 180 ಆಗಬೇಕು. ಅದು ನಮಗೆ ತ್ರಿಭುಜ ಕೋನಗಳದ್ದು ಇರ್ತಕ್ಕಂಥದ್ದು. ಆವಾಗ ಯಾವುದಾದ್ರೂ ತ್ರಿಭುಜದಲ್ಲಿ ಒಂದು ಕೋನದ ಅಳತೆ 90 ಡಿಗ್ರಿ ಇದ್ದರೆ ಅದನ್ನು ಏನಂತ ಕರಿತೀವಿ, ಲಂಬ ಕೋನ ತ್ರಿಭುಜ ಅಂತಂದೇಳಿ ಕರಿತೀವಿ. ಅಂದರೆ ತ್ರಿಭುಜದ ಒಂದು ಕೋನದ ಅಳತೆಯು 90 ಡಿಗ್ರಿ ಆಗಿದ್ದರೆ, ಅಳತೆಯು 90 ಡಿಗ್ರಿಗೆ ಸಮನಾಗಿದ್ದರೆ, ಅದು ಸಮನಾಗಿದ್ದರೆ ಅಂತ ಬೇಡ, ಎಕ್ಸಾಕ್ಟಾಗಿ 90 ಡಿಗ್ರಿ ಅಂತಲೇ ಇಟ್ಕೊಳ್ಳೋಣ. 90 ಡಿಗ್ರಿ ಆಗಿದ್ದರೆ ಆ ತ್ರಿಭುಜವನ್ನು ಏನಂತ ಕರಿತೀವಿ ನಾವು, ಲಂಬ ಕೋನ ತ್ರಿಭುಜ. ಲಂಬ ಕೋನ ತ್ರಿಭುಜ ಎನ್ನುತ್ತೇವೆ. ಇದು ನಮ್ಮದು ಎರಡನೇ ತ್ರಿಭುಜ ಆಗಿರ್ತಕ್ಕಂಥದ್ದು. ಒಂದು 90 ಡಿಗ್ರಿಯ ಒಳಗಡೆ ಇದ್ದರೆ ಲಘು ಕೋನ ತ್ರಿಭುಜ ಆಗುತ್ತೆ. 90 ಡಿಗ್ರಿಗೆ ಸಮನಾಗಿದ್ದರೆ ಅದನ್ನು ಲಂಬ ಕೋನ ತ್ರಿಭುಜ ಅಂತ ಕರಿತೀವಿ. ಇನ್ನೊಂದು 90 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಅದೇನಾಗುತ್ತೆ ನೋಡೋಣ. 90 ಡಿಗ್ರಿಯ ಅಳತೆಗಿಂತಲೂ ಕೂಡ ಜಾಸ್ತಿ ಇದ್ದರೆ ಅದನ್ನು ಎಂಥ ತ್ರಿಭುಜ ಅಂತಂದೇಳಿ ಕರಿತೀವಿ ಅಂದರೆ ವಿಶಾಲ ಕೋನ ತ್ರಿಭುಜ. ಯಾವ ತ್ರಿಭುಜ ಬರುತ್ತೆ ನಮ್ಮದು, ಎ ಬಿ ಸಿ. ಇದನ್ನು 120 ಡಿಗ್ರಿ ಇದೆ ಅಂತ ಇಟ್ಕೊಳ್ಳೋಣ. ಇದು 120 ಆಯಿತು ಅಂತಂದೇಳಿದರೆ ಇದೇನಾಗುತ್ತೆ,